ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 3 to 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಇನ್ನೂ ಹಾಕ್ಕೊಳ್ಬೋದು ಹೆಚ್ಚಿಗೆ. ಸೊ ನಾನು ಇಲ್ಲಿ ಬಾದಾಮಿನ ಕಟ್ ಮಾಡ್ಕೊಳ್ತಿದ್ದೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್, ಮಗು ಆಟ ಆಡ್ತಿದೆ. ಸೊ ನಾನಿಲ್ಲಿ ಒಂದು 5 to 6 ಬಾದಾಮೀಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಾದಾಮಿ ಆಗಿದ ತಕ್ಷಣ ಗೋಡಂಬಿ ಒಂದು 10ರಿಂದ 12, ದ್ರಾಕ್ಷಿ ಒಂದು 15ರಿಂದ 16 ಅಷ್ಟು, ನಿಮ್ಗೆ ಎಷ್ಟು ಬೇಕಾ ಅಷ್ಟು ಹಾಕೊಳ್ಳಿ. ನಾನು 20 ಅಷ್ಟು ಹಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕೊಂಡು ಕಮ್ಮಿ ಉರಿಯೆಲ್ಲ ಇಟ್ಕೊಳ್ಳಿ, ಎಲ್ಲ ಅಂದರೆ ಸೀದೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಮೂಂಗ್ ದಾಲ್ನ ಹಾಕೊಳ್ತಿದ್ದೀನಿ. ಮೂಂಗ್ ದಾಲ್ ನಾನಿಲ್ಲಿ 1 ಕಪ್ ಅಷ್ಟು ಮೂಂಗ್ ದಾಲ್ನ ತಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಸೊ ಅದೇ ಕಪ್ಪಲ್ಲಿ ನಾನು 2 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. ಮೂಂಗ್ ದಾಲ್ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅಕ್ಕಿನ ಕೂಡ ನಾನಿಲ್ಲಿ ತಗೊಂಡಿರುವಂಥದ್ದು. ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸೊಸೈಟಿ ಅಕ್ಕಿನ ಬಳಸ್ತಿದ್ದೀನಿ, ನೀವು ಯಾವುದೇ ಅಕ್ಕಿನ ಬಳಸ್ಕೊಳ್ಬೋದು. ಇದಕ್ಕೆ ನಾನು 2 ಗ್ಲಾಸ್ ಅಷ್ಟು ಅಕ್ಕಿ, 1 ಗ್ಲಾಸ್ ಅಷ್ಟು ಮೂಂಗ್ ದಾಲ್ ತಗೊಂಡಿರೋದ್ರಿಂದ ನಾನಿಲ್ಲಿ 6 ಗ್ಲಾಸ್ ಅಷ್ಟು ವಾಟರ್ನ ಸೇರಿಸ್ತಿದ್ದೀನಿ. ನನಗೆ ವಾಟರಿ ಟೈಪ್ ಬೇಕಾಗಿರೋದ್ರಿಂದ ನಾನು ಈ ರೀತಿ ಹಾಕೊಳ್ತಿದ್ದೀನಿ. ಹೆಂಗು 3 ಗ್ಲಾಸ್ ಆಗತ್ತಲ್ವ, ಸೊ ಅದಕ್ಕೋಸ್ಕರನೇ. ನೆಕ್ಸ್ಟ್ ಇದಕ್ಕೆ 1 ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ನಾನು ಬೆಲ್ಲ ಎಲ್ಲಿ ನೋಡ್ತಿರ್ಬೋದು ವೈಟಿಶ್ ಆಗೇ ಇದೆ. ನೀವು ಒಂಥರ ಬ್ಲ್ಯಾಕಿಶ್ ಬೆಲ್ಲ ಬರುತ್ತಲ್ಲ ಅದು ತಗೊಂಡ್ರೆ ನಿಮಗೆ ಕಲರ್ ಬರುತ್ತೆ ಅಷ್ಟೇ. ನಾನು ಇಲ್ಲಿ ಕಲರ್ಗೋಸ್ಕರ ಮಾಡ್ತಿಲ್ಲ. ಮತ್ತು ನೆಕ್ಸ್ಟ್ ನಾನು ಇದಕ್ಕೆ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ಸೊ ನೋಡ್ತಿರಲ್ವ 2 ವಿಸಿಲ್ ಕೂಗಿಸಿದ ಮೇಲೆ ಈ ರೀತಿ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೀವು ಸಿಹಿ ಪೊಂಗಲ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಧನ್ಯವಾದಗಳು.